ವಿಕ್ರಮನ ಆ ಸಾಧನೆ ಮಾಡಿರ್ತಕ್ಕಂತಹ ಪುರುಷೋತ್ತಮನ ಜೀವನದ ಅನೇಕ ರೋಚಕ ಪ್ರಸಂಗಗಳನ್ನು ನಾವು ಕೇಳುತ್ತಿದ್ದೇವೆ. ಇನ್ನೆರಡು ಅಂಶಗಳನ್ನು ಇವತ್ತು ನಾವು ಕೇಳುವವರಿದ್ದೇವೆ. ಈಗಾಗಲೇ ಅವರು ತಿಳಿಸಿದ್ದಾರೆ, ಕ್ಲಾರಿಯೋನೆಟ್ ಅನ್ನತಕ್ಕಂಥದ್ದು ಕೇವಲ ಮದುವೆ ಮನೆಗಳಲ್ಲಿ ಸಮಾರಂಭಗಳಿಗೆ ಅಥವಾ ಸಭೆ ಸಮಾರಂಭಗಳಿಗೆ ಬ್ಯಾಂಡ್ ಸೆಟ್ ಮೂಲಕ ಬಾರಿಸ್ತಕ್ಕಂತಹ ಅದರೊಳಗಿನ ಒಂದು ವಾದ್ಯ ಅಂತ. ಆದರೆ ಅದಲ್ಲ, ಅದು ಪಾಶ್ಚಾತ್ಯ ವಾದ್ಯವಾದರೂ ಕೂಡ ಅದನ್ನು ನಮ್ಮ ಇಲ್ಲಿಯ ಈ ಭಾಷೆಯ ಇಲ್ಲಿಯ ಸಾಹಿತ್ಯದ ಸಂಗೀತದ ಧ್ವನಿಯನ್ನು ಅದರಲ್ಲಿ ಹೊಮ್ಮಿಸಬಹುದು ಅನ್ನುವುದಕ್ಕೆ ನಾನು ಜೈಪುರ ಹಾಗೂ ಗ್ವಾಲಿಯರ್ನಲ್ಲಿ ಘರಾಣೆಗಳಲ್ಲಿ 13 ವರ್ಷ ಸಂಗೀತವನ್ನು ಕಲಿತು ತದನಂತರದಲ್ಲಿ ಕ್ಲಾರಿಯೋನೆಟ್ ವಾದನದ ಮೂಲಕ ಆ ನುಡಿಯನ್ನು ಬಿತ್ತರಿಸುವುದಕ್ಕೆ ಆರಂಭಿಸಿದೆ. ಅದು ಪುಂಖಾನುಪುಂಖವಾಗಿ ಲಹರಿಯಾಗಿ ರಾಗ ಹಬ್ಬಿಕೊಳ್ಳುವುದಕ್ಕೆ ಎಲ್ಲರನ್ನು ಅಪ್ಪಿಕೊಳ್ಳುವುದಕ್ಕೆ ಎಲ್ಲರನ್ನು ಒಪ್ಪಿಕೊಳ್ಳುವುದಕ್ಕೆ ಆರಂಭಿಸಿದಾಗ ನನಗೆ ಸಿಕ್ಕಿರುವ ಆನಂದ ವರ್ಣಿಸಲು ಸಾಧ್ಯವಿಲ್ಲ ಅಂತ ಹೇಳಿದ ಮಾತು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಇಂತಹ ಮಹಾನುಭಾವನನ್ನು ಒಂದು ಪ್ರಶ್ನೆ ಹಾಕುವುದರ ಮೂಲಕ ಕೇಳಿದ್ದಾರೆ, ನೀವು ಹೀಗೆ ಅದ್ವಿತೀಯರಾಗಿ ಒಂದು ಸಣ್ಣ ಸಂಗತಿಯಿಂದ ಪ್ರೇರಣೆಯನ್ನು ಪಡೆದು ಇಲ್ಲಿಯವರೆಗೆ ಬಂದು ನಿಂತಿರ್ತಕ್ಕಂಥ ಹಾದಿಯಲ್ಲಿರುವ ನೀವು ನಿಮ್ಮ ಸಂಗೀತ ಕ್ಷೇತ್ರದಲ್ಲಿ ಮುಂದಿನ ಯೋಜನೆಗಳನ್ನು ಏನಿಟ್ಟುಕೊಂಡಿದ್ದೀರಿ ಅಂತ ಕೇಳಿದಾಗ ಸಚಿನ್ ಕೆ ದೇಸಾಯಿ ಅವರಿಗೆ ವಡವಾಟಿಯವರು ಕೊಟ್ಟಿರುವ ಉತ್ತರ ಅಷ್ಟೇ ಹೃದಯಂಗಮವಾಗಿದೆ. ನಮಗೆ ಯೋಜನೆಗಳಿರುತ್ತೆ, ಆದರೆ ಯೋಚನೆಗಳು ಬೇರೆ ಬೇರೆ ತರೆಯಲ್ಲಿರುತ್ತೆ. ಯೋಜನೆ ಮತ್ತು ಯೋಚನೆ ಎರಡೂ ಕೂಡ ಮುಖಾಮುಖಿಯಾಗಿಸುವುದರ ಕಡೆಗೆ ಸಂಕಲ್ಪಿಸ್ತಕ್ಕಂಥದ್ದು ಬಹಳ ಕಡಿಮೆ. ಹಾಗೆ ಸಂಕಲ್ಪಿಸಿದರೆ ಖಂಡಿತ ಯಶಸ್ಸು ಸಾಧ್ಯ. ಅದಕ್ಕೆ ಉದಾಹರಣೆ ಶ್ರೀ ನರಸಿಂಹಲು ವಡವಾಟಿಯವರು. ಅವರು ಹೇಳುತ್ತಾರೆ, ನೋಡಿ, ನನ್ನ ಹುಟ್ಟೂರಾದ ವಡವಾಟಿಯ ಸಮೀಪದ ರಾಯಚೂರಿನಲ್ಲಿ ನಾವು ಸ್ಥಾಪಿಸಿರುವ ಸ್ವರ ಸಂಗಮ ಸಂಗೀತ ವಿದ್ಯಾಸಂಸ್ಥೆಯ ಮೂಲಕ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡತಕ್ಕಂಥದ್ದನ್ನು ನಾವು ಆರಂಭಿಸಿದ್ದೇವೆ. ಇದರ ಜೊತೆಯಲ್ಲಿ ಕ್ಲಾರಿಯೋನೆಟ್ ಜೊತೆಗೆ ನಾನಾ ವಾದ್ಯಗಳಲ್ಲಿ ಮಾರ್ಗದರ್ಶನವನ್ನು ನೀಡತಕ್ಕಂಥದ್ದನ್ನೂ ಕೂಡ, ಅದರಲ್ಲಿ ಆಸಕ್ತಿ ಉಳ್ಳತಕ್ಕಂಥವರಿಗೆ ತರಬೇತಿಯನ್ನು ಕೊಡ್ತಕ್ಕಂಥದ್ದನ್ನೂ ಕೂಡ ನಾವು ಆರಂಭಿಸಿದ್ದೇವೆ. ಇಷ್ಟೇ ಅಲ್ಲ, ನಮ್ಮ ಗುರುಗಳ ಸ್ಮರಣಾರ್ಥ ರಾಯಚೂರಿನಲ್ಲಿ ಪ್ರತಿ ವರ್ಷ ಖ್ಯಾತ ಸಂಗೀತಗಾರರಿಂದ ಸಂಗೀತ ಸಮ್ಮೇಳನ ನಡೆಸಿ ಅವರನ್ನು ಗೌರವಿಸ್ತಕ್ಕಂತಹ ಒಂದು ಪರಿಪಾಠವನ್ನು ನಾವು ಹುಟ್ಟುಹಾಕಿದ್ದೇವೆ ಅಂತ ತಿಳಿಸಿದ್ದಾರೆ. ಗುರುದಕ್ಷಿಣೆ ಅಂತಕ್ಕಂಥದ್ದು ಹೇಗೆ ಸಮರ್ಪಿಸುತ್ತಿದ್ದಾರೆ ಅನ್ನುವುದಕ್ಕೆ ವಡಿವಾಟ್ ಅವರ ಆ ಒಂದು ಮಾತೆ ನಮಗೆ ಇಲ್ಲಿ ಸಾಕ್ಷಿ. ಆ ವಡವಾಟಿ ಶ್ರೀ ನರಸಿಂಹಲು ಅವರು ಪ್ರಹ್ಲಾದನಂತೆ ಇವತ್ತಿಗೂ ಕೂಡ ರಾಯಚೂರಿನ ಒಂದು ಬ್ಯಾಂಡ್ ಸೆಟ್ಟಿನ ನಾಯಕರಾಗಿದ್ದಂತಹ, ಮದುವೆ ಮುಂಜಿ ಸಮಾರಂಭಗಳಲ್ಲಿ ನುಡಿಸ್ತಾ ಇದ್ದಂತಹ, ಅದಕ್ಕಾಗಿಯೇ ತಂಡ ರಚಿಸಿಕೊಂಡಿದ್ದಂತಹ ಶ್ರೀ ವೆಂಕಟಪ್ಪನವರ ಬಳಿ ಇದನ್ನು ಕಂಡು ಕೇಳಿ ಅವರ ಜೊತೆ ಸೇರಿ ಅಲ್ಲಿ ಕಲಿತು ಅದರಿಂದ ಪಡೆದ ಆ ಒಂದು ದಕ್ಷಿಣೆಯನ್ನು ಅವರಿಗೆ ಅವತ್ತು ನೇರ ಸಮರ್ಪಿಸಿ ತದನಂತರದಲ್ಲಿ ತಾವೊಂದು ಸ್ಥಾನವನ್ನು ಗಳಿಸಿದ ಮೇಲೆ ಅಂದು ಬರ್ತಕ್ಕಂತಹ ಸಂಭಾವನೆಯನ್ನು ತಮ್ಮ ಗುರುಗಳ ಒಂದು ಪಾದಕ್ಕೆ ಅರ್ಪಿಸುವುದಕ್ಕೆ ಈ ಥರದ ಯೋಜನೆಗಳನ್ನೆಲ್ಲ ಕಾರ್ಯಗತಗೊಳಿಸಿದ್ದಾರೆ. ಇದು ಒಬ್ಬ ಸಾಧಕ ತನ್ನ ಜೀವನದಲ್ಲಿ ಸಂತೃಪ್ತಿಯಿಂದ ನಡೆದುಕೊಳ್ತಕ್ಕಂತಹ ಒಂದು ಬಗೆ. ಓರ್ವ ಸಾಮಾನ್ಯ ಮನೆಯ ಕುಟುಂಬದ ಒಂದು ಸಂಗೀತದ ಹಿನ್ನೆಲೆ ಉಳ್ಳಂತಹ, ಅದರಲ್ಲಿಯೂ ಕೂಡ ಒಂದು ಕುಗ್ರಾಮದಲ್ಲಿ ಜನಿಸಿದಂತಹ ಓರ್ವ ವ್ಯಕ್ತಿ ಯಾವುದೋ ಒಂದು ಚಿಕ್ಕಮಗಳೂರು ಎಂಬತಕ್ಕಂತಹ ಊರಿನಲ್ಲಿ, ರಾಯಚೂರಲ್ಲಿ, ವಡವಾಟಿಯಲ್ಲಿ, ಚಿಕ್ಕಮಗಳೂರಲ್ಲಿ, ಭಾರತ ದೇಶ ಎಲ್ಲಿ, ಲಾಸ್ ಏಂಜಲೀಸಲ್ಲಿ, ಕೇಂಬ್ರಿಡ್ಜಲ್ಲಿ, ಎಲ್ಲಿಂದ ಎಲ್ಲಿಯವರೆಗೆ ಎಲ್ಲೋ ಕೇಳಿದ ವಾದ್ಯದ ಒಂದು, ಅದು ಸಿನಿಮಾ ಜಾಹೀರಾತುಗಳನ್ನು ಅಂಟಿಸ್ತಕ್ಕಂಥ ಭಿತ್ತಿಪತ್ರದ ಆ ಜಟಕ ಗಾಡಿಯಲ್ಲಿ ಯಾರೋ ಒಬ್ಬ ಕುಳಿತ ವ್ಯಕ್ತಿ ನುಡಿಸಿದ್ದ ನುಡಿಗೆ ರೋಮಾಂಚಿತಗೊಂಡು ಅದರ ಮೂಲಕ ತನ್ನೂರಿನಲ್ಲೇ ತಾನು ತನ್ನ ಕಣ್ಣು ಮುಂದೆ ಕಂಡಂತಹ ಗುರುಗಳನ್ನು ಅವರ ಬಳಿ ಹೋಗಿ ತಲೆಬಾಗಿ ಅವರ ಬಳಿ ಶಿಷ್ಯತ್ವವನ್ನು ಪಡೆದುಕೊಂಡು ಅದ್ವಿತೀಯ ಸಾಧನೆ ಮಾಡಿ ತನ್ನೂರಿನ ತನ್ನ ನೆಲದ ಮೂಲಕ ತನ್ನ ಸಂಸ್ಕೃತಿಗೆ ಋಣವನ್ನು ಹೀಗೆ ಸಲ್ಲಿಸುತ್ತಿದ್ದಾರೆ ಅಂತ ಹೇಳಿದರೆ ಇದಕ್ಕಿಂತ ಒಂದು ಬದುಕು ಉಂಟು ಹೇಳಿ?
ಇದನ್ನು ತಿಳಿದಾಗ ಡಿ ವಿ ಜಿಯವರ ಪದ್ಯವು ನೆನಪಾಗುತ್ತೆ. ಗೌರವಿಸು ಜೀವನವ, ಗೌರವಿಸು ಚೇತನವ, ಆರದೋ ಭೇದವೆಂದೆಣಿಸದಿರು, ಹೋರುವದೆ ಜೀವನ ಸಮೃದ್ಧಿಗೋಸುಗ, ದಾರಿ ಆತ್ಮೋನ್ನತಿಗೆ ಮುದ್ದು ರಾಮ ಅಂತ ಹೇಳ್ತೀವಲ್ಲ, ಹಾಗೆ ಮಂಕುತಿಮ್ಮ ಅಂತ ಅವರು ಹೇಳಿದರು. ಶಿವಪ್ಪನವರು ಮುದ್ದು ರಾಮ ಅಂತ ಹೇಳಿದರೆ, ಡಿ ವಿ ಜಿಯವರು ಮಂಕುತಿಮ್ಮ ಅಂತ ಹೇಳಿದರು, ಮರುಳ ಮುನಿಯ ಅಂತ ಹೇಳಿದರು. ಗೌರವಿಸು ಜೀವನವ, ಗೌರವಿಸು ಚೇತನವ. ಮೊದಲು ಜೀವನವನ್ನು ಗೌರವಿಸು, ಆಮೇಲೆ ಗೌರವಿಸು ಚೇತನವ. ನಿನ್ನಲ್ಲಿರುವ ಶಕ್ತಿಯನ್ನು ನೀನು ಕಳೆಗುಂದಿಸ್ಕೊಳ್ಬೇಡ. ಅದ್ವಿತೀಯವಾದ ಶಕ್ತಿ ಅಂತಕ್ಕಂಥದ್ದನ್ನು ನಾನು ಪಡ್ಕೊಂಡಿದ್ದೇನೆ ಅಂಥೇಳಿ ಅದಕ್ಕೆ ನೀನು ಗೌರವ ಕೊಡೋದು ಕಲಿ. ಆದರೆ ನಾವು ಇತ್ತೀಚೆಗೆ ಗೌರವದ ಜೀವನವನ್ನೂ ಕೂಡ ಗೌರವ ಮಾಡಿಕೊಳ್ಳತಕ್ಕಂಥ ಕೌರವರೇ ಆಗುತ್ತಿದ್ದೇವೆ ಹೊರತು ನಾವು ಸಾಧನಾ ಪಥದಲ್ಲಿ ಸಾಗತಕ್ಕಂಥ ಸತ್ಪುರುಷರಾಗುತ್ತಲೇ ಇಲ್ಲ. ಸಾಗಿದರೆ ಹೇಗೆ ಸಾಧ್ಯ ಅನ್ನುವುದಕ್ಕೆ ಪ್ರಸಿದ್ಧ ಕ್ಲಾರಿನೆಟ್ ವಿದ್ವಾಂಸರಾದಂತಹ ಶ್ರೀ ನರಸಿಂಹರ ವಡವಾಟಿಯವರೇ ಈ ಬಾಳಿಗೊಂದು ಬೆಳಕಿನ ಈ ಮಾಲಿಕೆಯಲ್ಲಿ ಇವತ್ತು ನಮಗೆ ಉದಾಹರಣೆ. ಅಂಥ ಮಹಾನುಭಾವ ತನ್ನ ಜೀವನವನ್ನು ಹಾಗೆ ಮುಡುಪಾಗಿರಿಸಿಕೊಂಡು ಅವರನ್ನು ಕೇಳುತ್ತಾರೆ, ಇಂತಹ ಮುಡುಪಾಗಿರಿಸಿಕೊಂಡವನ ಜೀವನದಲ್ಲಿ ಮರೆಯಲಾಗದ ಕ್ಷಣಗಳು ಯಾವುದು ಅಂತ. ಅದಕ್ಕೆ ಇಂಥ ಘಟನೆ ಹೇಳಿದ್ದಾರೆ ನೋಡಿ. ಒಮ್ಮೆ ಕೊಟ್ಟೂರಿಗೆ ಕಾರ್ಯಕ್ರಮಕ್ಕೆ ನೀಡುವುದಕ್ಕಾಗಿ ಹೋಗಿದ್ದೆ. ಅಲ್ಲಿ 30 ವರ್ಷಗಳಿಂದ ನಾನು ನುಡಿಸುತ್ತಿದ್ದಂತಹ ಕ್ಲಾರಿಯೋನೆಟ್ ಕಳವಾಯಿತು. ಮನಸ್ಸಿಗೆ ತುಂಬ ಬೇಸರವಾಗಿ ಅದನ್ನು ಹುಡುಕಿಕೊಂಡು ಹೋದಾಗ ಒಬ್ಬ ಬ್ಯಾಂಡ್ ಸೆಟ್ ಮಾಲೀಕನ ಮನೆಯಲ್ಲಿ ಅದು ಸಿಕ್ಕಿತು. ಅದನ್ನು ಆತ ಯಾರದೋ ಬಳಿ 1000 ರೂಪಾಯಿಗೆ ಖರೀದಿಸಿದ್ದನಂತೆ. ಅದು ಹೇಗೆ? ಅದು ತನ್ನ ಹೆಂಡತಿಯ ಕಿವಿಯ ಓಲೆಯನ್ನು ಮಾರಾಟ ಮಾಡಿ. ಇದು ನನಗೆ ತಿಳಿಯಿತು. ಕಳೆದು ಹೋದ ನನ್ನ ಕ್ಲಾರಿನೆಟ್ ಬಗ್ಗೆ ನಾನು ಬಹಳ ಖಿನ್ನನಾಗಿದ್ದೆ. ಅದು ಮೂರನವರ ಕೈ ಸೇರಿದೆ. ಯಾರೋ ಒಬ್ಬ ವ್ಯಕ್ತಿ ಅದು ಬ್ಯಾಂಡ್ ಸೆಟ್ ವಾದಕನ ಬಳಿಯೇ ಸಿಕ್ಕಿತು. ಆತ ಮತ್ತೊಬ್ಬರ ಬಳಿಯಿಂದ ಪಡೆದಿದ್ದನಂತೆ, 1000 ರೂಪಾಯಿ ತೆತ್ತಿದ್ದನಂತೆ. ಆ 1000 ರೂಪಾಯಿಯೂ ಕೂಡ ಅವನು ತೆತ್ತಿದ್ದು ತನ್ನ ಮನೆಯ ತನ್ನ ಕಿವಿಗೆ ಮೆಚ್ಚಿನ ಓಲೆಯಾಗಿ ಏನು ಓಲೆ ಮಾಡಿಸಿಕೊಟ್ಟಿದ್ದನೋ ಅದನ್ನು ಹಿಂಪಡೆದು ಅದನ್ನು ಮಾರಾಟ ಮಾಡಿ, ಆ ಮಾರಾಟ ಮಾಡಿದ ಆ ಓಲೆಗೆ ಬಂದ ಹಣಕ್ಕೆ ಈ ಕ್ಲಾರಿನೆಟ್ಟನ್ನು ಕೊಂಡಿಟ್ಟುಕೊಂಡಿದ್ದನಂತೆ. ಈ ಸಮಾಚಾರ ಹೇಗೋ ನನಗೆ ತಿಳಿಯಿತು. ಖಿನ್ನತೆ ದೂರ ಸರಿಯಿತು, ಚಿನ್ನದ ಮನೋಭೂಮಿಕೆ ಮೂಡಿತು. ಅವನ ಬಳಿ ಓಡಿ ಬಂದೆ. ಏನಾಯಿತು? ಕ್ಲಾರಿನೆಟ್ ಕೊಟ್ಟನೇ ಅಂತ ನೀವು ಕೇಳಿದರೆ ಅವರು ತಟ್ಟನೆ ಹೇಳಿದರು, ನಾನು ನಿಮಗೆ ತಟ್ಟನೆ ಹೇಳುವುದಕ್ಕೆ ಚಕ್ಕನೆ ಕಾಲ ಬಂದು ನಿಂತಿದೆ, ವೇಳೆ ಮುಗಿದಿದೆ ಎಂದಿದೆ. ಆದ್ದರಿಂದ ನಾಳೆಗೆ ಇದರ ಸಂಗತಿಯ ಕಡೆಗೆ ಕಿವಿಗೊಡೋಣ. ಅಲ್ಲಿಯವರೆಗೆ ಸಾಧನಾ ಪುರುಷರ ಸಾಧನಾ ಪಥದ ಮಜಲಗಳನ್ನು ತಿಳಿಯುತ್ತಾ ಬಾಳಿಗೊಂದು ಬೆಳಕನ್ನು ತಂದುಕೊಳ್ಳುವುದರ ಕಡೆಗೆ ಪ್ರಯತ್ನಿಸೋಣ ಅಂತಕ್ಕಂಥದ್ದೇ ನನ್ನ ನಿಮ್ಮ ನಡುವಿನ ಪೂಜಾರ ಪರಮಾತಿನ ಅಂತರಂಗದ ಒಂದು ಕಳಕಳಿ. ಏನಂತೀರಿ? ನಾಳೆ ಭೇಟಿಯಾಗೋಣ.